ಸುಮಾರು 400 ಕಿಲೋಮೀಟರ್, ಹೆಚ್ಚು ಕಮ್ಮಿ 400 ಕಿಲೋಮೀಟರ್ ಅಂತೀವಲ್ಲ, ಅಪ್ರಾಕ್ಸಿಮೇಟಾಗಿ ಒಂದು ಐಡಿಯಾ ಮಾಡಿ ಹೇಳೋದು. ಸೊ ಸುಮಾರು 400 ಕಿಲೋಮೀಟರ್ ಅನ್ನೋದಕ್ಕೆ ಅಬೌಟ್ 400 ಕಿಲೋಮೀಟರ್ಸ್, ಅಬೌಟ್ 400 ಕಿಲೋಮೀಟರ್ಸ್. ದಿನವಿಡೀ ಅಂದರೆ ಇಡೀ ದಿನ ಅನ್ನೋ ಅರ್ಥ. ಸೊ ಆಲ್ ಡೇ ಲಾಂಗ್, ಆಲ್ ಡೇ ಲಾಂಗ್. ನನ್ನ ಎಲ್ಲ ಸ್ನೇಹಿತರು ಒಪ್ಪಿದ್ರು, ಟೂರಿಗೆ ಹೋಗೋಕ್ಕೆ ನನ್ನ ಎಲ್ಲ ಫ್ರೆಂಡ್ಸ್ ಒಪ್ಪಿದ್ರು, ಪಾರ್ಟಿ ಮಾಡೋಕ್ಕೆ ನನ್ನ ಎಲ್ಲ ಫ್ರೆಂಡ್ಸ್ ಒಪ್ಪಿದ್ರು, ಯಾವುದಾದ್ರು ಶಾಪಿಂಗ್ ಹೋಗೋಕ್ಕೆ ನನ್ನ ಎಲ್ಲ ಫ್ರೆಂಡ್ಸ್ ಒಪ್ಪಿದ್ರು, ಗ್ರೂಪ್ ಸ್ಟಡಿ ಮಾಡೋಕ್ಕೆ ನನ್ನ ಎಲ್ಲ ಫ್ರೆಂಡ್ಸ್ ಒಪ್ಪಿದ್ರು ಅಂತೆಲ್ಲ ಹೇಳ್ತೀವಲ್ಲ. ಸೊ ನನ್ನ ಎಲ್ಲ ಸ್ನೇಹಿತರು, ಎಲ್ಲ ಫ್ರೆಂಡ್ಸ್ ಕೂಡ ಒಪ್ಪಿದ್ರು ಅನ್ನೋದಕ್ಕೆ ಆಲ್ ಮೈ ಫ್ರೆಂಡ್ಸ್ ಅಗ್ರಿ, ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಎಷ್ಟು ದಿನಗಳವರೆಗೆ, ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ತನಕ ಅಂತೀವಲ್ಲ. ಸೊ ಫಾರ್ ಹೌ ಮೆನಿ ಡೇಸ್, ಫಾರ್ ಹೌ ಮೆನಿ ಡೇಸ್. ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅನ್ನೋದಕ್ಕೆ ಫ್ರಮ್ ಹಿಯರ್ ಟು ದೇರ್, ಫ್ರಮ್ ಹಿಯರ್ ಟು ದೇರ್. ಅದೇ ಅಲ್ಲಿಂದ ಇಲ್ಲಿಗೆ ಅನ್ನೋದಕ್ಕೆ ಫ್ರಮ್ ದೇರ್ ಟು ಹಿಯರ್. ನನಗೆ ಆ ಶುಚಿಯಾದ ಪ್ಲೇಟ್ ಕೊಡು, ಆ ಕ್ಲೀನಾಗಿರೋ ಪ್ಲೇಟ್ ಕೊಡು ನನಗೆ, ಆ ಶುಭ್ರವಾದ ಪ್ಲೇಟ್ ಕೊಡಿ ನನಗೆ ಅಂತ ಹೇಳೋದಕ್ಕೆ ಗಿವ್ ಮಿ ದಟ್ ಕ್ಲೀನ್ ಪ್ಲೇಟ್, ಗಿವ್ ಮಿ ದಟ್ ಕ್ಲೀನ್ ಪ್ಲೇಟ್. ಇನ್ನೊಂದು ಸ್ವಲ್ಪ ಕಾಫಿ ತಗೋ, ಇನ್ನೊಂದು ಸ್ವಲ್ಪ ಕಾಫಿ ತಗೋ, ಸಂಕೋಚ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತೀವಿ. ಹ್ಯಾವ್ ಸಮ್ ಮೋ ಕಾಫಿ, ಹ್ಯಾವ್ ಸಮ್ ಮೋ ಕಾಫಿ, ಡೋಂಟ್ ಹೆಸಿಟೇಟ್ ಕೂಡ ಆ್ಯಡ್ ಮಾಡ್ಬೋದು. ಆದರೂ ನೀನು ಊಟ ಮಾಡಿದ್ಯಾ, ಊಟ ಮಾಡಬೇಡ ಅಂತ ಹೇಳಿದ್ದೆ, ಆದರೂ ಊಟ ಮಾಡಿದೆ ಮಾರ್ಯ ಕೇಳ್ತೀವಲ್ಲ. ಸೊ ಆದರೂ ನೀನು ಊಟ ಮಾಡಿದ್ಯಾ ಅನ್ನೋದಕ್ಕೆ ಹ್ಯಾವ್ ಯು ಈಟನ್ ಇಟ್, ಹ್ಯಾವ್ ಯು ಈಟನ್ ಇಟ್. ನೀನು ರೋಷನನ್ನು ನೋಡಿದ್ಯಾ, ನೀನು ರೋಷನನ್ನು ನೋಡಿದ್ಯಾ ಅಂತ ಕೇಳೋದಕ್ಕೆ ಹ್ಯಾವ್ ಯು ಸೀನ್ ರೋಷನ್, ಹ್ಯಾವ್ ಯು ಸೀನ್ ರೋಷನ್. ಅವನು ನನಗೆ ನಿನ್ನೆ ರಾತ್ರಿ ಕಾಲ್ ಮಾಡಿದ್ದ. ಹೌದು, ನನಗೆ ಅವನು ನಿನ್ನೆ ರಾತ್ರಿ ಕಾಲ್ ಮಾಡಿದೆ ಅನ್ನೋ ಅರ್ಥ. ಸೊ ಹಿ ಕಾಲ್ಡ್ ಲಾಸ್ಟ್ ನೈಟ್, ಹಿ ಕಾಲ್ಡ್ ಲಾಸ್ಟ್ ನೈಟ್. ಇಲ್ಲಿ ನನಗೆ ಅನ್ನೋದು ಅಂದರೆ ಕಾಲ್ಡ್ ಮೀ ಅಂತ ಆ್ಯಡ್ ಮಾಡ್ಬೋದು, ಮಾಡದೇ ಇದ್ದರೂ ಅಂಡರ್ಸ್ಟುಡ್ ಅದು. ಸೊ ಹೀಗೂ ಕೂಡ ಹೇಳ್ಬೋದು, ಹಿ ಕಾಲ್ಡ್ ಮೀ ಲಾಸ್ಟ್ ನೈಟ್. ಅವನಿಗೆ ಇಬ್ಬರು ಸಹೋದರಿಯರು ಇದ್ದಾರೆ, ಅವನಿಗಿಬ್ಬರು ಸಿಸ್ಟರ್ಸ್ ಇದ್ದಾರೆ ಅನ್ನೋದಕ್ಕೆ ಹಿ ಹ್ಯಾಸ್ 2 ಸಿಸ್ಟರ್ಸ್, ಹಿ ಹ್ಯಾಸ್ 2 ಸಿಸ್ಟರ್ಸ್. ಇದು ಅವನಿಗೆ ತುಂಬ ಇಷ್ಟ, ಇದು ಅವನಿಗೆ ತುಂಬ ಇಷ್ಟ ಅಂತ ಹೇಳೋದಕ್ಕೆ ಹಿ ಲೈಕ್ಸ್ ಇಟ್ ವೆರಿ ಮಚ್, ಹಿ ಲೈಕ್ಸ್ ಇಟ್ ವೆರಿ ಮಚ್. ಅವಳ ಮಕ್ಕಳೇ ಅವಳಿಗೆಲ್ಲ, ಅವಳ ಮಕ್ಕಳೇ ಅವಳಿಗೆ ಪ್ರಪಂಚ ಅಂತ ಹೇಳುವ ಅರ್ಥ. ಸೊ ಅವಳ ಮಕ್ಕಳೇ ಅವಳಿಗೆಲ್ಲ ಅನ್ನೋದಕ್ಕೆ ಹರ್ ಚಿಲ್ಡ್ರನ್ ಆರ್ ಎವ್ರಿಥಿಂಗ್ ಟು ಹರ್, ಹರ್ ಚಿಲ್ಡ್ರನ್ ಆರ್ ಎವ್ರಿಥಿಂಗ್ ಟು ಹರ್. ಅವನೊಬ್ಬ ಶ್ರಮಜೀವಿ, ಅವನೊಬ್ಬ ಹಾರ್ಡ್ ವರ್ಕರ್, ಅವನೊಬ್ಬ ಶ್ರಮ ಹಾಕ್ತಾನೆ ಕೆಲಸದ ಮೇಲೆ ಅನ್ನೋಕ್ಕೆ ಹೀ ಈಸ್ ವೆರಿ ಹಾರ್ಡ್ ವರ್ಕರ್, ಹೀ ಈಸ್ ವೆರಿ ಹಾರ್ಡ್ ವರ್ಕರ್. ನಿಮ್ಮ ಪೋಷಕರು ಹೇಗಿದ್ದಾರೆ, ನಿಮ್ಮ ಪೇರೆಂಟ್ಸ್ ಹೇಗಿದ್ದಾರೆ ಅಂತ ಕೇಳೋದಕ್ಕೆ ಹೌ ಆರ್ ಯುವರ್ ಪೇರೆಂಟ್ಸ್, ಹೌ ಆರ್ ಯುವರ್ ಪೇರೆಂಟ್ಸ್. ನಿನಗೆ ಸಂಗೀತ ಕಚೇರಿ ಹೇಗೆ ಅನ್ನಿಸ್ತು? ನೋಡಿ, ಸಂಗೀತ ಕಚೇರಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಇದೆ, ಕಾನ್ಸರ್ಟ್ ಅಂತೇಳಿ. ಸೊ ಕಾನ್ಸರ್ಟ್ ಹೇಗಿತ್ತು ಅಂತ ಕೇಳೋದಕ್ಕೆ, ಕಾನ್ಸರ್ಟ್ ಅಂದರೆ ಆ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಗಿವನ್ ಇನ್ ಅ ಪಬ್ಲಿಕ್ ಪ್ಲೇಸ್ ಅಂತೇಳಿ, ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ನೀಡುವಂತಹ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಲೈಕ್ ಆಡಿಟೋರಿಯಂ, ಸ್ಟೇಜ್, ಆ ರೀತಿ ಕೊಡುವಂಥ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್. ಸೊ ನಿನಗೆ ಸಂಗೀತ ಕಚೇರಿ ಹೇಗೆ ಅನ್ನಿಸ್ತು ಅಂತ ಕೇಳೋದಕ್ಕೆ ಹೌ ಡಿಡ್ ಯು ಲೈಕ್ ದ ಕಾನ್ಸರ್ಟ್, ಹೌ ಡಿಡ್ ಯು ಲೈಕ್ ದ ಕಾನ್ಸರ್ಟ್. ನಿನಗೆ ಹೆಂಗೆ ಗೊತ್ತು ನಿನಗೆ ಇದೆಲ್ಲ ಅಂತ ಕೇಳ್ತೀವಲ್ಲ. ಹೌ ಡು ಯು ನೋ, ಹೌ ಡು ಯು ನೋ, ಇದನ್ನ ಹೀಗೂ ಹೇಳ್ಬೋದು, ಹೌ ಡು ಯು ನೋ ಆಲ್ ದಿಸ್, ಹೌ ಡು ಯು ನೋ ಆಲ್ ದಿಸ್, ಇದೆಲ್ಲವೂ ನಿಂಗೆ ಹೆಂಗೆ ಗೊತ್ತು ಅಂತೇಳಿ. ಅಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳೋದಕ್ಕೆ ಹೌ ಮೆನಿ ಪೀಪಲ್ ಆರ್ ದೇರ್, ಹೌ ಮೆನಿ ಪೀಪಲ್ ಆರ್ ದೇರ್. ಎಲ್ಲ ಸೇರಿ ಒಟ್ಟು ಎಷ್ಟು, ಎಲ್ಲ ಸೇರಿ ಒಟ್ಟು ಎಷ್ಟಾಯಿತು ಅಂತ ಕೇಳೋದಕ್ಕೆ ಹೌ ಮಚ್ ಆಲ್ ಟುಗೆದರ್, ಆಲ್ ಟುಗೆದರ್ ಅಂದರೆ ಎಲ್ಲ ಒಟ್ಟಿಗೆ ಸೇರಿಸಿ. ಸೊ ಹೌ ಮಚ್ ಆಲ್ ಟುಗೆದರ್ ಅಂದರೆ ಎಲ್ಲ ಸೇರಿ ಒಟ್ಟು ಎಷ್ಟು ಅಂತ. ಮೂವಿ ಹೇಗಿತ್ತು, ಹೆಂಗಿತ್ತು ಮೂವಿ ಕೇಳ್ತೀವಲ್ಲ, ಹೌ ವಾಸ್ ದ ಮೂವಿ, ಹೌ ವಾಸ್ ದ ಮೂವಿ. ನಾನು ನಿನ್ನೆ ಒಂದು ಶರ್ಟ್ ಕೊಂಡುಕೊಂಡೆನು, ನಾನು ನಿನ್ನೊಂದು ಶರ್ಟನ್ನು ಪರ್ಚೇಸ್ ಮಾಡಿದೆ, ತಗೊಂಡೆ ಅಂತ ಹೇಳೋದಕ್ಕೆ ಐ ಹ್ಯಾವ್ ಪರ್ಚೇಸ್ಡ್ ಅ ಶರ್ಟ್ ಎಸ್ಟರ್ಡೇ ಅಥವಾ ಐ ಬಾಟ್ ಅ ಶರ್ಟ್ ಎಸ್ಟರ್ಡೇ. ನಾನು ನನ್ನ ಕುಟುಂಬದವ್ರ ಜೊತೆ ಬಂದೆ, ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ನಾನು ಒಬ್ಬನೇ ಬಂದಿಲ್ಲ ಅಂತೆಲ್ಲ ಹೇಳ್ತೀವಲ್ಲ. ಸೊ ಐ ಕೇಮ್ ವಿತ್ ಮೈ ಫ್ಯಾಮಿಲಿ, ಐ ಕೇಮ್ ವಿತ್ ಮೈ ಫ್ಯಾಮಿಲಿ. ನಾನು ನಿನ್ನಷ್ಟು ವೇಗವಾಗಿ ಓಡಲಾರೆ, ನಿನ್ನಷ್ಟು ಫಾಸ್ಟಾಗಿ ಓಡೋಕ್ಕೆ ನಂಗೆ ಆಗಲ್ಲ ಅಂತ ಹೇಳೋದಕ್ಕೆ ಐ ಕಾಂಟ್ ರನ್ ಆ್ಯಸ್ ಫಾಸ್ಟ್ ಆ್ಯಸ್ ಯು, ಐ ಕಾಂಟ್ ರನ್ ಆ್ಯಸ್ ಫಾಸ್ಟ್ ಆ್ಯಸ್ ಯು. ನನ್ನ ಹತ್ತಿರ ಯಾವುದೇ ಹಣ ಇಲ್ಲ, ಇವಾಗ ನನ್ನ ಹತ್ರ ದುಡ್ಡು ಕೇಳಬೇಡ ಮರೆ, ನನ್ನ ಹತ್ರ ಇವಾಗ ಯಾವುದೇ ಅಮೌಂಟ್ ಇಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಮನಿ, ಐ ಡೋಂಟ್ ಹ್ಯಾವ್ ಎನಿ ಮನಿ, ಪ್ಲೀಸ್ ಡೋಂಟ್ ಆಸ್ಕ್ ಟು ಮೀ. ಇದನ್ನೂ ಕೂಡ ಆ್ಯಡ್ ಮಾಡ್ಬೋದು, ಅಂದರೆ ನನ್ನ ಹತ್ರ ದಯವಿಟ್ಟು ಕೇಳಬೇಡ, ಪ್ಲೀಸ್ ಡೋಂಟ್ ಆಸ್ಕ್ ಟು ಮೀ,
ಐ ಡೋಂಟ್ ಹ್ಯಾವ್ ಎನಿ ಮನಿ ಅಂತ ಹೇಳ್ಬೋದು. ಸೊ ಐ ಡೋಂಟ್ ಹ್ಯಾವ್ ಎನಿ ಮನಿ ಅಂದರೆ ನನ್ನ ಹತ್ರ ಯಾವುದೇ ಹಣ ಇಲ್ಲ ಅಂತ. ನನಗೆ ಅವನು ಇಷ್ಟ ಇಲ್ಲ, ಅವನು ನನಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಲೈಕ್ ಹಿಮ್. ಐ ಡೋಂಟ್ ಲೈಕ್ ಹಿಮ್. ಅದೇ ನನಗೆ ಅವಳು ಇಷ್ಟ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಲೈಕ್ ಹರ್. ನಾನು ಆಫೀಸ್ಗೆ ಹೋಗಲೇಬೇಕು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಯಾರೋ ಕೊಲೀಗ್ಸ್ ಬರ್ತ್ಡೇ ಇದೆ, ಈ ರೀತಿ ಹೇಳ್ತೀವಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಲೇಬೇಕು ಅಂತೇಳಿ. ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಕನ್ಫರ್ಮ್ ಆಗಿ ಹೋಗಲೇಬೇಕು ಅನ್ನೋದಕ್ಕೆ ಹೌ ಟು ಮಾಡಲೇಬೇಕು, ಹೋಗಲೇಬೇಕು ಅನ್ನೋದಕ್ಕೆ ಹ್ಯಾವ್ ಟು ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ. ಸೊ ಐ ಹ್ಯಾವ್ ಟು ಗೋ ಟು ಆಫೀಸ್. ಐ ಹ್ಯಾವ್ ಟು ಗೋ ಟು ದ ಆಫೀಸ್. ನಾನು ನನ್ನ ಮೊಬೈಲನ್ನು ಕಳ್ಕೊಂಡೆ. ಐ ಲಾಸ್ಟ್ ಮೈ ಮೊಬೈಲ್. ಐ ಲಾಸ್ಟ್ ಮೈ ಮೊಬೈಲ್. ನನಗೆ ಟ್ರೈನ್ನಲ್ಲಿ ಪ್ರಯಾಣ ಇಷ್ಟ, ಟ್ರೈನ್ ಟ್ರಾವೆಲಿಂಗ್ ಇಷ್ಟ ನನಗೆ ಅಂತೀವಲ್ಲ. ಸೊ ಐ ಲವ್ ಟ್ರಾವೆಲಿಂಗ್ ಆನ್ ಟ್ರೈನ್ಸ್. ಐ ಲವ್ ಟ್ರಾವೆಲಿಂಗ್ ಆನ್ ಟ್ರೈನ್ಸ್. ಅವನು ಒಂದು ತಪ್ಪು ಮಾಡಿದ, ಅವನೊಂದು ಮಿಸ್ಟೇಕ್ ಮಾಡಿದ್ದಾನೆ ಅನ್ನೋದಕ್ಕೆ ಹೀ ಮೇಡ್ ಅ ಮಿಸ್ಟೇಕ್. ಹೀ ಮೇಡ್ ಅ ಮಿಸ್ಟೇಕ್. ನಾನು ಅವನನ್ನು ಇವತ್ತು ಬೆಳಗ್ಗೆ ನೋಡಿದೆ, ಇವತ್ತು ಬೆಳಗ್ಗೆ ನಾನು ಅವನ್ನ ನೋಡಿದೆ ಅನ್ನೋದಕ್ಕೆ ಐ ಸಾ ಹಿಮ್ ದಿಸ್ ಮಾರ್ನಿಂಗ್. ಐ ಸಾ ಹಿಮ್ ದಿಸ್ ಮಾರ್ನಿಂಗ್. ನೀನು ಎಷ್ಟು ಹಣ ಗಳಿಸ್ತೀಯಾ ಅಂದರೆ ನಿನ್ನ ದುಡಿಮೆ ಎಷ್ಟು ಅಂತೇಳಿ, ನೀನು ಎಷ್ಟು ಹಣ ಗಳಿಸ್ತೀಯ ಕೇಳೋದಕ್ಕೆ ಹೌ ಮಚ್ ಡು ಯು ಲರ್ನ್, ಹೌ ಮಚ್ ಡು ಯು ಅರ್ನ್, ಹೌ ಮಚ್ ಡು ಯು ಅರ್ನ್. ಸಾಲಿನಲ್ಲಿ ನಿಲ್ಲು, ಕ್ಯೂ ಅಲ್ಲಿ ನಿಲ್ಲು ಅಂತೀವಲ್ಲ, ಸ್ಟ್ಯಾಂಡ್ ಇನ್ ಲೈನ್, ಸ್ಟ್ಯಾಂಡ್ ಇನ್ ಲೈನ್ ಅಥವಾ ಸ್ಟ್ಯಾಂಡ್ ಇನ್ ಕ್ಯೂ. ಕಪ್ ಒಡೆದೋಯ್ತು, ಕಪ್ ಒಡೆದೋಯ್ತು ಅನ್ನೋದಕ್ಕೆ ದ ಕಪ್ ಈಸ್ ಬ್ರೋಕನ್, ದ ಕಪ್ ಈಸ್ ಬ್ರೋಕನ್. ಅದೇ ಪ್ಲೇಟ್ ಒಡೆದೋಯ್ತು ಅನ್ನೋದಕ್ಕೆ ದ ಪ್ಲೇಟ್ ಈಸ್ ಬ್ರೋಕನ್. ಮೊದಲು ನನಗೆ ಹೋಗಲು ಬಿಡು, ಮೊದಲು ನನಗೆ ಹೋಗೋಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಗೋ ಫಸ್ಟ್, ಲೆಟ್ ಮೀ ಗೋ ಫಸ್ಟ್. ಈ ವಾಕ್ಯವನ್ನು ಬೇರೆ ಬೇರೆ ರೀತಿಯನ್ನು ನಾವು ಹೇಳ್ಬೋದು. ಲೆಟ್ ಹರ್ ಗೋ ಫಸ್ಟ್, ಲೆಟ್ ಹಿಮ್ ಗೋ ಫಸ್ಟ್, ಲೆಟ್ ದೆಮ್ ಗೋ ಫಸ್ಟ್. ಈ ರೀತಿ ಅವ್ರಿಗೆ ಹೋಗೋಕ್ಕೆ ಬಿಡು, ಮೊದಲಿಗೆ ಅವಳಿಗೆ ಹೋಗೋಕ್ಕೆ ಬಿಡು, ಮೊದಲಿಗೆ ಅವನಿಗೆ ಹೋಗೋಕ್ಕೆ ಬಿಡು, ಈ ರೀತಿಯಾಗಿ. ಸೊ ಮೊದಲು ನನಗೆ ಹೋಗೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಗೋ ಫಸ್ಟ್. ಇದು ಅತಿ ಆಯಿತು, ಇದು ಅತಿ ಆಯಿತು ಅಂತೀವಲ್ಲ, ದಿಸ್ ಈಸ್ ಟೂ ಮಚ್, ದಿಸ್ ಈಸ್ ಟೂ ಮಚ್. ನೀನು ಏಕೆ ಇದನ್ನು ಖರೀದಿಸಿದೆ, ನೀನು ಯಾಕೆ ಇದನ್ನ ಪರ್ಚೇಸ್ ಮಾಡಿದೆ, ನೀನು ಯಾಕೆ ಇದನ್ನ ಬೈ ಮಾಡಿದೆ ಅಂತೀವಲ್ಲ, ವೈ ಡಿಡ್ ಯು ಬೈ ಇಟ್, ವೈ ಡಿಡ್ ಯು ಬೈ ಇಟ್. ನನ್ನ ನಂತರ ಪುನರಾವರ್ತಿಸು ಅಂದರೆ ನಾನು ಹೇಳಿದ ಮೇಲೆ ರಿಪೀಟ್ ಮಾಡು ಅನ್ನೋದಕ್ಕೆ ರಿಪೀಟ್ ಆಫ್ಟರ್ ಮೀ, ರಿಪೀಟ್ ಆಫ್ಟರ್ ಮೀ. ನೀನು ಇದನ್ನು ಈಗಲೇ ಮಾಡೋದು ಒಳ್ಳೆಯದು, ನೀನನ್ನ ಇವಾಗಲೇ ಮಾಡೋದು ಒಳ್ಳೆಯದು ಅನ್ನೋದಕ್ಕೆ ಯು ಶುಡ್ ಡೂ ಇಟ್ ನಾವ್, ಯು ಶುಡ್ ಡೂ ಇಟ್ ನಾವ್. ನಿನ್ನ ದೃಷ್ಟಿ ಕೆಳಗೆ ಇರಲಿ, ದೃಷ್ಟಿ ನಿಂದು ಕೆಳಗಡೆ ಇರಲಿ ಅನ್ನೋದಕ್ಕೆ ಕೀಪ್ ಯುವರ್ ಐಸ್ ಡೌನ್, ಕೀಪ್ ಯುವರ್ ಐಸ್ ಡೌನ್. ಇದೆಲ್ಲವೂ ಅದೃಷ್ಟದ ವಿಷಯ, ಇದೆಲ್ಲವೂ ಅದೃಷ್ಟದ ವಿಚಾರ ಅನ್ನೋದಕ್ಕೆ ಇಟ್ಸ್ ಆಲ್ ಅಬೌಟ್ ಲಕ್, ಇಟ್ಸ್ ಆಲ್ ಅಬೌಟ್ ಲಕ್. ನಿನ್ನ ಮಿತಿಯಲ್ಲಿ ನೀನಿರು, ನಿನ್ನ ಲಿಮಿಟಲ್ಲಿ ನೀನಿರು, ನಿನ್ನ ಲಿಮಿಟ್ ನೀನು ಕ್ರಾಸ್ ಮಾಡಬೇಡ ಅಂತೆಲ್ಲ ಹೇಳ್ತೀವಿ. ಸೊ ನಿನ್ನ ಲಿಮಿಟಲ್ಲಿ ನೀನಿರು ಅಥವಾ ನಿನ್ನ ಮಿತಿಯಲ್ಲಿ ನೀನಿರು ಅನ್ನೋದಕ್ಕೆ ಬಿ ಇನ್ ಯುವರ್ ಲಿಮಿಟ್ಸ್, ಬಿ ಇನ್ ಯುವರ್ ಲಿಮಿಟ್ಸ್. ಬೇರೆಯವರಿಗೆ ತೊಂದರೆ ಕೊಡಬೇಡ, ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡಿಸ್ಟರ್ಬ್ ಅದರ್ಸ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ನಾನು ನನ್ನ ಷರತ್ತನ್ನು ಹಾಕಿದೆ, ನಾನು ನನ್ನ ಕಂಡೀಷನ್ನ ಹಾಕಿದ್ದೀನಿ ಅನ್ನೋದಕ್ಕೆ ಐ ಪುಟ್ ಮೈ ಕಂಡೀಷನ್, ಐ ಪುಟ್ ಮೈ ಕಂಡೀಷನ್. ನಿನ್ನ ಮನಸ್ಸನ್ನು ನಂಬು, ನಿನ್ನ ಮನಸ್ಸನ್ನು ನೀನು ನಂಬು, ನಿನ್ನ ಮನಸ್ಸನ್ನು ನೀನು ಟ್ರಸ್ಟ್ ಮಾಡು, ನಿನ್ನ ಹೃದಯವನ್ನು ನೀನು ಟ್ರಸ್ಟ್ ಮಾಡು ಅಂತೆಲ್ಲ ಹೇಳ್ತೀವಲ್ಲ. ಸೊ ಟ್ರಸ್ಟ್ ಯುವರ್ ಹಾರ್ಟ್, ಟ್ರಸ್ಟ್ ಯುವರ್ ಹಾರ್ಟ್. ನಾನು ನಿನಗಾಗಿ ಕಾಯುತ್ತಿದ್ದೇನೆ, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಯು, ಐ ಆಮ್ ವೆಯ್ಟಿಂಗ್ ಫಾರ್ ಯು. ಇದು ನಿನಗೋಸ್ಕರ, ಇದು ನಿನಗೋಸ್ಕರ ಅನ್ನೋದಕ್ಕೆ ದಿಸ್ ಈಸ್ ಫಾರ್ ಯು, ದಿಸ್ ಈಸ್ ಫಾರ್ ಯು. ನಿನಗೆ ನಾನು ಹೇಳಿದ ಅರ್ಥ ಆಯಿತಾ, ನಿನಗೆ ನಾನು ಹೇಳಿದ ಅರ್ಥ ಆಯಿತಾ ಅಥವಾ ನಾನು ಹೇಳಿದ್ದು ನಿನಗೆ ಅರ್ಥ ಆಯಿತಾ ಅಂತ ಕೇಳೋದಕ್ಕೆ ಡಿಡ್ ಯು ಗೆಟ್ ಮೈ ಪಾಯಿಂಟ್, ಡಿಡ್ ಯು ಗೆಟ್ ಮೈ ಪಾಯಿಂಟ್. ಅವನ ಸ್ಥಿತಿ ಸುಧಾರಿಸ್ತಾ ಇದೆ, ಅವನ ಸ್ಥಿತಿ ಇಂಪ್ರೂವ್ ಆಗ್ತಿದೆ, ಅವನ ಕಂಡೀಷನ್ ಇಂಪ್ರೂವ್ ಆಗ್ತಿದೆ ಅಂತೀವಲ್ಲ. ಸಾಮಾನ್ಯವಾಗಿ ಹೆಲ್ತ್ ಕಂಡೀಷನ್ ಸಂಬಂಧಪಟ್ಟಾಗಿ ಈ ವಾಕ್ಯ ಯೂಸ್ ಮಾಡ್ತೀವಿ. ಅವನ ಸ್ಥಿತಿ ಸುಧಾರಿಸ್ತಿದೆ ಅಂದರೆ ಅವನ ಹೆಲ್ತ್ ಕಂಡೀಷನ್ ಸುಧಾರಿಸ್ತಿದೆ ಅಂತೇಳಿ. ಕೆಲವೊಮ್ಮೆ ಆರ್ಥಿಕ ಪರಿಸ್ಥಿತಿ ಕೂಡ ಆಗ್ಬೋದು. ಸೊ ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್, ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್. ನಾನು ನಿನ್ನ ಜೊತೆ ನಿಲ್ಲುವೆ, ನಿಲ್ಲುವೆ ಅಂದರೆ ನಿಂಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅಂತೇಳಿ. ಸೊ ನಾನು ನಿನ್ನ ಜೊತೆ ನಿಲ್ಲುವೆ ಅನ್ನೋದಕ್ಕೆ ಐ ವಿಲ್ ಸ್ಟ್ಯಾಂಡ್ ಬೈ ಯು, ಐ ವಿಲ್ ಸ್ಟ್ಯಾಂಡ್ ಬೈ ಯು. ಇವತ್ತು ಬಹಳ ಸೆಕೆ ಇದೆ, ಇವತ್ತು ಭಾಳ ಸೆಕೆ ಇದೆ ಅಂತೀವಲ್ಲ. ಇಟ್ಸ್ ವೆರಿ ಹಾಟ್ ಟುಡೇ, ಇಟ್ಸ್ ವೆರಿ ಹಾಟ್ ಟುಡೇ. ಅದೇ ಚಳಿಗಾಲದಲ್ಲಿ ಇವತ್ತು ಭಾಳ ಚಳಿ ಇದೆ ಅಂತೀವಲ್ಲ,
ಇಟ್ ಇಸ್ ವೆರಿ ಕೋಲ್ಡ್ ಟುಡೇ. ನೀನು ಕೂಡ ಅಲ್ಲಿದ್ದೆ, ನೀನು ಕೂಡ ಅಲ್ಲಿದ್ಯಲ್ಲ ಅನ್ನೋದಕ್ಕೆ ಯು ಆರ್ ಆಲ್ಸೋ ದೇರ್, ಯು ಆರ್ ಆಲ್ಸೋ ದೇರ್. ನಿನ್ನ ಸುತ್ತ ಯಾರಾದರೂ ಇದ್ದಾರಾ, ಸ್ವಲ್ಪ ಗಮನಿಸು, ನಿನ್ನ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತೀವಲ್ಲ. ಈಸ್ ಎನಿಬಡಿ ಅರೌಂಡ್ ಯು, ಈಸ್ ಎನಿಬಡಿ ಅರೌಂಡ್ ಯು. ನಿನಗೆ ಈಗಲೂ ನಂಬಿಕೆ ಬಂದಿಲ್ಲ, ನಾನು ಇಷ್ಟೆಲ್ಲ ಹೇಳಿದ್ದೀನಿ, ನಿನಗೆ ಇವಾಗಲೂ ನಂಬಿಕೆ ಬಂದಿಲ್ಲ ಅಂತೀವಲ್ಲ. ಸೊ ನಿನಗೆ ಈಗಲೂ ಕೂಡ ನಂಬಿಕೆ ಬಂದಿಲ್ಲ, ಸ್ಟಿಲ್ ಕೂಡ ನೀನು ನಂಬ್ತಾ ಇಲ್ಲ ಅನ್ನೋದಕ್ಕೆ ಯು ಸ್ಟಿಲ್ ಡೋಂಟ್ ಬಿಲೀವ್, ಯು ಸ್ಟಿಲ್ ಡೋಂಟ್ ಬಿಲೀವ್. ಕೊನೆ ಪಕ್ಷ ಸುಳ್ಳು ಹೇಳಬೇಡ, ಸತ್ಯ ಅಂತೂ ಹೇಳಲ್ಲ, ಎಟ್ಲೀಸ್ಟ್ ಸುಳ್ಳು ಅಂತೂ ಹೇಳಬೇಡ ಅಂತೀವಲ್ಲ. ಸೊ ಎಟ್ಲೀಸ್ಟ್ ಸುಳ್ಳು ಹೇಳಬೇಡ ಅನ್ನೋದಕ್ಕೆ ಎಟ್ಲೀಸ್ಟ್ ಡೋಂಟ್ ಲೈ, ಎಟ್ಲೀಸ್ಟ್ ಡೋಂಟ್ ಲೈ. ನೀನು ನನಗೆ ಏನಾದರೂ ಕಲಿಸು ಮರೆಯ ನನಗೆ ಅಂತೀವಲ್ಲ. ಯು ಟೀಚ್ ಮೀ ಸಮಥಿಂಗ್, ಯು ಟೀಚ್ ಮೀ ಸಮಥಿಂಗ್. ನಾನು ನನ್ನ ಕೆಲಸದಲ್ಲಿ ಉತ್ತಮನಿದ್ದೇನೆ, ನನ್ನ ಕೆಲಸದಲ್ಲಿ ಬೆಟರ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗುಡ್ ಎಟ್ ಮೈ ವರ್ಕ್, ಐ ಆಮ್ ಗುಡ್ ಎಟ್ ಮೈ ವರ್ಕ್. ನೀನು ಏನು ಯೋಚಿಸ್ತಿರುವೆ, ನೀನು ಏನು ಥಿಂಕ್ ಮಾಡ್ತಿದೆಯಾ ಕೇಳ್ತೀವಲ್ಲ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.